ಏನಪ್ಪ ಯೋಗ ಸ್ಕೂಲ್ ಮುಂದೆ ಎಲ್ಲ ನಿಂತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ದು ಒಂದೇ ಒಂದು ಸೂತ್ರ ಏನಪ್ಪ ಅಂದ್ರೆ ಬೆಟರ್ ಸೇಫ್ ದೆನ್ ಸಾರಿ ಅಂತ. ಹನುಮಂತ ದಷ್ಟಪುಷ್ಟನಾಗಿದ್ದ, ಅವ ಯೋಗ ಮಾಡ್ತಿದ್ದ. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹನುಮಂತನಿಂದ ಕಲಿಬೇಕಾಗಿರ್ತಕ್ಕಂಥ ಅತ್ಯುತ್ತಮ ಅಂಶಗಳು ಬೇರೆ. ಓಂಕಾರ ಇದೆ. ಹೌದು, ಯೋಗಕ್ಕೆ ಮೇನ್ ಆಗಬೇಕಾಗಿರೋದು ನಾವು ಆರಂಭದಲ್ಲಿ ಮಾಡುವಂಥದ್ದು ಓಂಕಾರ. ವಿಶ್ವವಿಖ್ಯಾತ ಯೋಗಾಚಾರ್ಯ BK ಅಯ್ಯಂಗಾರ್ ಅವರ ಸಂಪರ್ಕ ಬಂತು. ಇವತ್ತಿನ ದಿನಕ್ಕೆ ಯೋಗ ಮತ್ತು ಪ್ರಸ್ತುತ. ಸೊ ಯೋಗ ಬಿಕಮ್ ಫ್ಯಾಷನ್. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ? ಆ ಉತ್ತಮವಾದ ಏನನ್ನೇ ಅಳವಡಿಸ್ಕೊಳ್ಳಿ, ಆದರೆ ಕೇವಲ ಆ ದೈಹಿಕ ಕಸರತ್ತಿನಲ್ಲಿ ನಿಲ್ಲಬಾರದು. ಯೋಗಕ್ಕೆ ಯಾವುದೇ ಜಾತಿ ಮತ ಆಗಿರಲಿ, ರಿಲಿಜಿಯಸ್ ಏನಿದೆಯೋ ಅದರ ಶೇಡ್ ಇಲ್ಲ. ನಾವು ಲಕ್ ಹೊಡೆದ್ರು ಆರಾಮಾಗಿರ್ಬೇಕು, ಲಕ್ವ ಹೊಡೆದ್ರು ಆರಾಮಾಗಿರ್ಬೇಕು, ಅದು ಯೋಗ. ಕೆಲವರು ಆರಾಮಾಗಿ ಧೂಮಪಾನ ಮಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ, 90 ದಾಟಿರ್ತಾರೆ, ಏನಾಗಿರಲ್ಲ. ಈಗ ಏರಿಯಾಗೊಂದು ಯೋಗ ಟೀಚರ್ ತರ ಆಗೋಗಿದೆ. ನೀವೇನಾದ್ರೂ ಗೂಗಲ್ಗೆ ಹೋಗ್ಬಿಟ್ಟು ಧ್ಯಾನ ಅಂತ ಹೊಡೆದ್ರೆ ಅದ್ರಲ್ಲಿ ಬರ್ತಕ್ಕಂಥ ಫಲಿತಾಂಶಗಳು ನೋಡಿದ್ರೆ ಇರೋ ನೆಮ್ಮದಿನೇ ಕೆಟ್ಟೋಗ್ತದೆ. ಎಷ್ಟು ಪ್ರಾಣಿ ಪಕ್ಷಿಗಳಿದೆಯೋ ಅಷ್ಟೇ ಆಸನಗಳಿವೆ ಅಂತ ಹೇಳ್ಕೊಂಡು ಪತನಗಳು ಹೇಳ್ತಾರೆ, ಸ್ಥಿರ ಸುಖಂ ಆಸನ. ಈ ಆಹಾರ ಪದ್ಧತಿ ಮತ್ತು ಯೋಗ ಇದರ ಬಗ್ಗೆ ಮಾತನಾಡೋಣ. ಪತನಗಳು ಹೇಳ್ತಾರೆ, ಪಾಲಿಸ್ತಾ ಇದ್ರೆ ನೋಡಪ್ಪ ಅದರ ಪರಿಣಾಮ ಇಲ್ಲಿದೆ, ಇದು ನಿನ್ನ ಅನುಭವಕ್ಕೆ ಬಂದು ನೀನು ಪಾಲಿಸ್ತಾ ಇದೆಯಾ. ಯೋಗ ತರಗತಿ ಆದಮೇಲೆ ತೆಂಡೂಲ್ಕರ್ ಅವರು ಎಷ್ಟು ಇಷ್ಟಪಟ್ಟರು ಅಂದರೆ 7ರಿಂದ 8 ತರಗತಿ ಆದಮೇಲೂ 8ರಿಂದ 8:15 ತನಕ ಪ್ರತ್ಯೇಕವಾಗಿ ಅಭ್ಯಾಸ ಮಾಡೋದು.